ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ. ನಾಳಿನ ಸಂಚಿಕೆನಲ್ಲಿ ಏನಾಗ್ತಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣ ಬನ್ನಿ. ರೋಚಕ ತಿರುವನ್ನೇ ತಿರ್ಕೋತಾ ಇದೆ ನಿನ್ನ ಜೊತೆ ನನ್ನ ಕತೆ ಅಂತಾನೆ ಹೇಳ್ಬೋದು. ವಿಡಿಯೋ ಅಂತೂ ಸಿಕ್ಕಾಬಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಕೊನೆ ತನಕ ನೋಡಿ. ಹಾಗೇನೇ ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಪ್ರಸಾದಿಗೆ ಸಿಕ್ಕಾಬಟ್ಟೆ ಬಿಕ್ಕಳಿಕೆ ಬರ್ತಿರುತ್ತೆ, ನೀರ್ ಕುಡಿಬೇಕು ಅನ್ಸ್ತಿರುತ್ತೆ. ಅಲ್ಲಿ ಎಲ್ಲೂ ಕೂಡ ನೀರಿರಲ್ಲ, ಎಲ್ಲರೂ ಕೂಡ ತೋಟದಲ್ಲಿರ್ತಾರೆ. ಅಂದ್ರೆ ಸತ್ಯಣ್ಣ, ಅಜಿತು, ಭೂಮಿ, ಮಯೂರಿ ಹಾಗೇನೆ ಪ್ರಸಾದಿ ಎಲ್ಲರೂ ಕೂಡ ತೋಟದಲ್ಲಿರೋದ್ರಿಂದ ಈ ಕಡೆ ಪ್ರಸಾದಿಗೆ ನೀರ್ ಕೊಡೋರು ಯಾರು ಇರಲ್ಲ. ಪ್ರಸಾದಿ ಅಂತೂ ಆ ಕಡೆ ಈ ಕಡೆ ನೋಡ್ತಿರ್ತಾನೆ, ಯಾರಾದ್ರೂ ನೀರ್ ಕೊಡ್ರಪ್ಪ ದೇವ್ರೆ, ನನ್ಗೆ ಈ ಬಿಕ್ಕಳಿಗೆ ಬರ್ತಿದೆ ಅಂತ ಹೇಳ್ಬಿಟ್ಟು ವಿಚಿತ್ರವಾಗಿ ಬಿಕ್ಕಳಿಸ್ತಾ ಇರ್ತಾನೆ. ಈ ಕಡೆ ಎಲ್ರು ಕೂಡ ಬಿದ್ದು ಬಿದ್ದು ನಗ್ತಿರ್ತಾರೆ. ಈ ಕಡೆ ಪ್ರಸಾದಿ ಬಿಕ್ಕಳಿಸೋದನ್ನ ನೋಡ್ಬಿಟ್ಟು ಕೊನೆಗೂ ಪ್ರಸಾದಿ ಒಂದು ತೆಂಗಿನ ಮರದ ಬಡ್ಡೆಲಿ ಅಂದ್ರೆ ಕೆಳಗಡೆ ಒಂದು ಮಡಕೆನಲ್ಲಿ ಒಂದು ಮಡಕೆನ ನೋಡ್ಬಿಡ್ತಾನೆ. ಅಯ್ಯೋ ದೇವ್ರೆ, ನೀನೇ ನನ್ನ ಕೂಗನ್ನ ಕೇಳಿಸ್ಕೊಂಡ್ಬಿಟ್ಟಲ್ಲಪ್ಪ, ನೀರ್ ಇಟ್ಬಿಟ್ಟು ಹೋದಿಯಲ್ಲಪ್ಪ ಅಂದ್ಬಿಟ್ಟು ಈ ಕಡೆ ಪ್ರಸಾದಿ ಓಡ್ ಹೋಗ್ಬಿಟ್ಟು ಆ ಮಡಕೆನ ಎತ್ಕೊಂಡ್ ಬಂದ್ಬಿಡ್ತಾರೆ. ಅಯ್ಯೋ ದೇವ್ರೆ, ಥ್ಯಾಂಕ್ ಯು ನನ್ಗೋಸ್ಕರ ನೀರ್ನ ತಂದ್ಬಿಟ್ಟು ಇಟ್ಬಿಟ್ಟು ಹೋದ್ರಲ್ಲಪ್ಪ ದೇವ್ರೆ, ಥ್ಯಾಂಕ್ ಯು ಅಂದ್ಬಿಟ್ಟು ಒಳ್ಳೆ ಮಡಕೆನ ಎತ್ಕೊಂಡು ಹಂಗೆ ಈ ಕಡೆ ಸತ್ಯಣ್ಣ, ಅಜಿತ್, ಭೂಮಿ ಎಲ್ರು ಇರ್ತಾರಲ್ಲ ಆ ಪ್ಲೇಸ್ಗೆ ಓಡ್ ಬರ್ತಾನೆ. ಈ ಕಡೆ ಎತ್ಕೊಂಡು ಆ ಮಡಕೆನ ಈ ಕಡೆ ಬಂದ್ಬಿಟ್ಟು ನೀರ್ ಸಿಕ್ತು ಅಂದ್ಬಿಟ್ಟು ಅಲ್ಲಿ ಒಂದು ಚೊಂಬ್ ಇರತ್ತೆ, ಆ ಚೊಂಬಿಗೆ ಹಾಕೊಂಡು ನೀರ್ನ ಗಟಗಟ ಅಂತ ಕುಡಿತಾನೆ. ವಾವ್, ಸಖತ್ತಾಗಿದೆ, ತುಂಬಾ ಟೇಸ್ಟಿ ಆಗಿದೆ ಸತ್ಯಣ್ಣ, ನೋಡಿ ಎಷ್ಟು ಸ್ವೀಟ್ ಆಗಿದೆ ಅಂತ, ನೀವು ಕುಡೀರಿ ಅಂತ ಹೇಳ್ಬಿಟ್ಟು ಸತ್ಯಣ್ಣನ್ ಕೂಡ ಕುಡಿತಾರೆ. ಅದು ಆಕ್ಚುಲಿ ಸೇಂದಿ ಆಗಿರತ್ತೆ, ಅಂದ್ರೆ ಒಂದು ಹೆಂಡ ಆಗಿರುತ್ತೆ. ಸೊ ಸತ್ಯಣ್ಣ ಕೂಡ ಕುಡಿದಾಗ ಅವರಿಗೂ ಕೂಡ ಗೊತ್ತಾಗಲ್ಲ. ಹಾಗೇನೆ ಭೂಮಿ ಕುಡಿತಾಳೆ, ಮಯೂರಿ ಕುಡಿತಾಳೆ, ಎಲ್ರು ಅಜಿತ್ ಕೂಡ ಕುಡಿತಾರೆ. ತುಂಬಾ ಚೆನ್ನಾಗಿದೆ, ಸ್ವೀಟ್ ಆಗಿದೆ, ಒಂಥರ ತುಂಬಾ ಟೇಸ್ಟಿ ಆಗಿದೆ ಅಂತ ಹೇಳ್ಬಿಟ್ಟು ಭೂಮಿ ನನ್ಗೆ ಇನ್ನು ಕೊಡಿ ಸಾಹೇಬ್ರೆ, ಇನ್ನು ಅಂತ ಹೇಳ್ಬಿಟ್ಟು ಕೇಳಿ ಇಸ್ಕೊಂಡ್ ಕುಡಿತಿರ್ತಾಳೆ. ಇನ್ನೊಂದ್ ಕಡೆ ಮಯೂರಿ ಕೂಡ ಇನ್ನು ಸ್ವಲ್ಪ ಅಂತ ಹೇಳ್ಬಿಟ್ಟು ಅವಳು ಕೂಡ ಅಜಿತ್ ಕೂಡ ಮತ್ತೆ ಫುಲ್ ಟೈಟ್ ಆಗ್ಬಿಡ್ತಾನೆ. ಈ ಕಡೆ ಸತ್ಯಣ್ಣ ಕೂಡ ಈ ಕಡೆ ಪ್ರಸಾದಿ ಅಂತೂ ಎಲ್ಲ ಡಬಲ್ ಕಾಣಿಸ್ತಿರುತ್ತೆ, ಅಷ್ಟು ಟೈಟ್ ಆಗ್ಬಿಟ್ಟಿರ್ತಾನೆ. ಈ ಕಡೆ ಪ್ರಸಾದಿ ಕೂಡ ಎಲ್ರು ಕೂಡ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಒಟ್ನಲ್ಲಿ ಏನ್ ಮಾಡ್ತಿದೀವಿ ಅನ್ನೋ ಪರಿಜ್ಞಾನನೇ ಇರಲ್ಲ. ಎಲ್ರು ಕೂಡ ಫುಲ್ ಜಾಲಿ ಆಗಿರ್ತಾರೆ, ಟೈಟ್ ಆಗಿರ್ತಾರಲ್ವಾ. ಹಾಗಾಗಿ ಈ ಕಡೆ ಅಜಿತ್ ಮತ್ತೆ ಭೂಮಿ ಕೂಡ ಒಂದು ರವಿಚಂದ್ರನ್ ಸಾಂಗ್ ಗೆ, ರೊಮ್ಯಾಂಟಿಕ್ ಸಾಂಗ್ ಗೆ ಕೂಡ ಒಂದು ಸ್ಟೆಪ್ ಅನ್ನ ಕೂಡ ಹಾಕ್ತಾರೆ ಕುಡಿದ ಮತ್ತಲ್ಲಿ ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಈ ಕಡೆ ಮಯೂರಿ ಅಂತೂ ಫುಲ್ ಟೈಟ್ ಆಗಿ ಅಲ್ಲಿ ಒಂದು ಚರಂಡಿನಲ್ಲಿ ಹೋಗ್ಬಿಟ್ಟು ಬಿದ್ದಿರ್ತಾಳೆ. ಈ ಕಡೆ ಸತ್ಯಣ್ಣ ಅಂತೂ ಫುಲ್ ತೇಲಾಡ್ತಿರ್ತಾನೆ. ಈ ಕಡೆ ಪ್ರಸಾದಿ ಅಂತೂ ಎಲ್ಲ ಕೂಡ ಡಬಲ್ ಕಾಣ್ತಿರುತ್ತೆ. ಈ ಕಡೆ ಅಜಿತ್ ಮತ್ತೆ ಭೂಮಿ ಡಾನ್ಸ್ ಮಾಡ್ತಿರುವಾಗ ಈ ಕಡೆ ನನ್ ಮನಸ್ವಿನಿ ಬಾ, ನೀನ್ ನನ್ ಜೊತೆ ಡಾನ್ಸ್ ಮಾಡು, ಇವನಿ ಪಿಕಾಸೋ ಜೊತೆ ಯಾಕೆ ಡಾನ್ಸ್ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಹೇಳ್ಕೊಳಕ್ ಹೋಗ್ತಾನೆ. ಈ ಕಡೆ ಅಜಿತ್ ಬಂದವನು, ಇವಳು ಮನಸ್ವಿನಿ ಅಲ್ಲ, ಇವಳು ನನ್ನ ಹೆಂಡತಿ ಭೂಮಿ, ಮನಸ್ವಿನಿ ಅಲ್ಲೆಲ್ಲೋ ಹೋಗಿದ್ದಾಳೆ ಅಂದಾಗ, ಹೌದಾ ಇವಳು ನನ್ ಮನಸ್ವಿನಿ ತರಾನೇ ಕಾಣಿಸ್ತಿದ್ದಾಳಲ್ಲ ಅಂತ ಅಂದಾಗ, ನೀನು ಕುಡ್ದಿದ್ಯಲ್ಲ, ಎಂಡ ಕುಡ್ದಿದ್ಯಲ್ಲ, ಅದಕ್ಕೆ ನಿನಗೆ ಈ ತರ ಕಾಣಿಸ್ತಿದೆ, ಇದು ಭೂಮಿ, ಇದು ಮನಸ್ವಿನಿ ಅಲ್ಲ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯನ ಕೂಡ ಕನ್ವಿನ್ಸ್ ಮಾಡ್ತಾರೆ. ಒಟ್ಟಾರೆಯಾಗಿ ಭೂಮಿ ಮತ್ತೆ ಅಜಿತ್ ಫುಲ್ ಡ್ಯಾನ್ಸ್ ಮಾಡ್ತಿರ್ತಾರೆ. ಈ ಕಡೆ ಪ್ರಸಾದಿಗೆ ಏನು ಕೂಡ ಗೊತ್ತಾಗಿರಲ್ಲ, ಆಲ್ರೆಡಿ ಟೈಟ್ ಆಗಿರ್ತಾನೆ, ಎಲ್ಲ ಡಬಲ್ ಕಾಣಿಸ್ತಿರುತ್ತೆ. ಹೌದಾ ಇದು ಭೂಮಿ ಅಲ್ವಾ, ಮತ್ತೆ ಇದು ಮನಸ್ವಿನಿ ಅಲ್ವಾ, ಇದು ಮನಸ್ವಿನಿ ತರನೇ ಇದಳಲ್ಲ, ಇದು ಭೂಮಿನ, ಹಾಗಾದ್ರೆ ನನ್ನ ಮನಸ್ವಿನಿ ಎಲ್ಲಿ ಸುಲೋಚನಾ ಅಂತ ಹೇಳ್ಬಿಟ್ಟು ಈ ಕಡೆ ಮತ್ತೆ ಆ ಕಡೆ ಈ ಕಡೆ ಒಲಾಡ್ತಿರ್ತಾನೆ ಪ್ರಸಾದಿ. ಈ ಕಡೆ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಪರಸ್ಪರ ಒಂದಾಗಿರ್ತಾರೆ. ಈ ಕಡೆ ಪ್ರಸಾದಿ ಅಂತೂ ನೋಡ್ಕೊಂಡು ಅಯ್ಯೋ ಅಂತೂ ತಲೆ ಚೆಚ್ಕೊತಿರ್ತಾನೆ. ಈ ಕಡೆ ಸತ್ಯಣ್ಣ ಕೂಡ ಪ್ರಸಾದಿಗೆ ಸ್ವಲ್ಪ ಅವಾಯ್ಡ್ ಮಾಡ್ತಿರ್ತಾರೆ, ಸಮಾಧಾನ ಮಾಡ್ತಿರ್ತಾರೆ. ಅದು ಭೂಮಿ ಮನಸ್ವಿನಿ ಅಲ್ಲ, ಸುಲೋಚನಾ ಅಲ್ಲ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಿರ್ತಾರೆ. ಈ ಕಡೆ ಸತ್ಯಣ್ಣ ಕೂಡ ಈ ಕಡೆ ಭೂಮಿ ಮತ್ತೆ ಅಜಿತ್ ಪರಸ್ಪರ ಒಂದಾಗಿ ಒಂದು ಭೂಮಿಯ ಒಂದು ಕೆನ್ನೆಗೆ ಅಜಿತ್ ಮುತ್ತು ಕೊಡ್ತಾನೆ. ಅಜಿತ್ ಹಣೆಗೆ ಈ ಕಡೆ ಭೂಮಿ ಕೂಡ ಮುತ್ತು ಕೊಡ್ತಾಳೆ. ಈ ಕಡೆ ಸತ್ಯಣ್ಣ ಅದನ್ನ ನೋಡಿದ್ರು ಕೂಡ ನೋಡ್ದಿರೋ ತರ ಕಣ್ ಮುಚ್ಕೊಂಡ್ಬಿಡ್ತಾನೆ, ಕ್ಯಾರಿ ಆನ್ ಅನ್ನೋ ತರ. ಇನ್ನೇನ್ ಈ ಕಡೆ ಭೂಮಿ ಕೂಡ ಅಜಿತ್ನ ಬಾಚಿ ತಪ್ಕೊಂಡ್ಬಿಡ್ತಾಳೆ. ಈ ಕಡೆ ಮಯೂರಿಗಂತೂ ಪರಿಜ್ಞಾನ ಇರಲ್ಲ, ಒಂದು ಚರಡಿನಲ್ಲಿ ಅಲ್ಲೇ ಒಂದು ಓಣಿ ಇರತ್ತೆ ತೆಂಗಿನ ತೋಟದಲ್ಲಿ. ಸೊ ಅಲ್ಲೇ ಒಂದು ಓಣಿನಲ್ಲಿ ಬಿತ್ಕೊಂಡ್ಬಿಟ್ಟಿರ್ತಾಳೆ. ಒಟ್ಟಾರೆಯಾಗಿ ಈ ಕಡೆ ಅಜಿತ್ ಮತ್ತೆ ಭೂಮಿ ಕೂಡ ಕುಂದು ಡ್ಯಾನ್ಸ್ ಮಾಡಿ ಫುಲ್ ಸುಸ್ತಾಗಿ ಹಂಗೆ ಎಲ್ರು ಕೂಡ ಬಿತ್ಕೊಂಡ್ಬಿಡ್ತಾರೆ. ಈ ಕಡೆ ಪ್ರಸಾದಿ ಕೂಡ ಪಲ್ಟಿ, ಸತ್ಯಣ್ಣ ಕೂಡ ಕೊನೆಗೂ ಪಲ್ಟಿ ಹೊಡೆದೇ ಬಿಡ್ತಾರೆ. ಎಲ್ರು ಕೂಡ ಹಾಗೆ ಮಲ್ಕೊಳಕ್ ಶುರು ಮಾಡ್ತಾರೆ. ನೀನು ಮಲ್ಕೊಂಡಾಗ ಭೂಮಿ ಫುಲ್ ಅಜಿತ್ ಮೇಲೆ ಕಾಲ್ ಹಾಕೊಂಡು ಫುಲ್ ಮುಖದ ಹತ್ರ ಮುಖ ತಗೊಂಡು ಹೋಗ್ಬಿಟ್ಟು ಹಗ್ ಮಾಡ್ಕೊಂಡು ಅಜಿತ್ ಮೇಲೆನೆ ಮಲ್ಕೊಂಡ್ಬಿಟ್ಟಿರ್ತಾಳೆ. ಅಜಿತ್ಗೆ ಗೊತ್ತಿರಲ್ಲ, ಫುಲ್ ಟೈಟ್ ಆಗಿರ್ತಾರಲ್ವಾ, ಭೂಮಿಗೂ ಕೂಡ ಗೊತ್ತಿರಲ್ಲ. ಇಬ್ರು ಕೂಡ ಒಟ್ಟಾರೆಯಾಗಿ ಒಬ್ರ ಮೇಲೆ ಒಬ್ರು ಮಲ್ಕೊಂಡ್ಬಿಟ್ಟಿರ್ತಾರೆ. ಈ ಕಡೆ ಸತ್ಯಣ್ಣ ಸಪರೇಟ್ ಆಗಿ ಮಲ್ಕೊಂಡಿರ್ತಾರೆ. ಪ್ರಸಾದಿ ಅಂತೂ ಎಲ್ಲೋ ಒಂದ್ ಸೈಡ್ ಅಲ್ಲಿ ಹೋಗಿ ಬಿತ್ಕೊಂಡಿರ್ತಾನೆ. ಮಯೂರಿ ಕತೆ ಅಂತೂ ಕೇಳೋದೇ ಬೇಡ. ಹೀಗೆ ಎಲ್ರು ಕೂಡ ಒಂದೊಂದ್ ದಿಕ್ಕಲ್ಲಿ ಮಲ್ಕೊಂಡಿದ್ರೆ, ಇವರಿಬ್ರು ಮಾತ್ರ ಹಾಯಾಗಿ ಒಬ್ರಿಗೊಬ್ರು ತಪ್ಕೊಂಡು ಫುಲ್ ರೊಮ್ಯಾಂಟಿಕ್ ಆಗಿ ಮಲ್ಕೊಂಡಿರ್ತಾರೆ ಭೂಮಿ ಮತ್ತೆ ಅಜಿತ್. ಅದಾದ ನಂತರ ಎಲ್ರು ಕೂಡ ಮಲ್ಕೊಂಡು ಬೆಳಗಾಗತ್ತೆ. ಬೆಳಗಾಗಿ ಪ್ರಸಾದಿ ಮೊದ್ಲು ಎದ್ಬಿಡ್ತಾನೆ. ಪ್ರಸಾದಿ ಎದ್ಬಿಟ್ಟು ಈ ಕಡೆ ಭೂಮಿ ಮತ್ತೆ ಅಜಿತ್ ಇಬ್ರು ಕೂಡ ಒಟ್ಟಾಗಿ ಮಲಗಿರೋದನ್ನ ನೋಡ್ಬಿಟ್ಟು ಪ್ರಸಾದಿಗೆ ಫುಲ್ಲು ಶಾಕು. ಏ ಅಂತ ಪಿಕಾಸು ಮನಸ್ವಿನಿ ಅನ್ಬಿಟ್ಟು ಎಬ್ಬಿಸಕ್ ಬರ್ತಾನೆ. ಆಗ ಎದ್ಬಿಟ್ಟು ನೋಡಿದ್ರೆ ಈ ಕಡೆ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಒಬ್ರ ಮೇಲೆ ಒಬ್ರು ತಪ್ಕೊಂಡು ಮಲ್ಕೊಂಡಿರ್ತಾರೆ. ಅದನ್ನ ನೋಡ್ಬಿಟ್ಟು ಈ ಕಡೆ ಪ್ರಸಾದಿಗೆ ಸಿಕ್ಕಾಬಟ್ಟೆ ಕೋಪ ಬಂದ್ಬಿಡುತ್ತೆ. ಈ ಕಡೆ ಸತ್ಯಣ್ಣನ ಮಯೂರ್ನ ಇಬ್ರುನು ಕೂಡ ಎಬ್ಬರಿಸ್ಬಿಟ್ಟು, ನೋಡಿ ಇವರಿಬ್ರು ನನಗೆ ಮೋಸ ಮಾಡ್ತಿದ್ದಾರೆ, ನೋಡಿ ನಾನು ಅಜ್ಜಿಗೆ ಹೋಗಿ ಹೇಳ್ತೀನಿ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಬಾಯ್ ಬಡ್ಕೋತಾರೆ. ಈ ಕಡೆ ಸತ್ಯಣ್ಣ ಮತ್ತೆ ಈ ಕಡೆ ಮಯೂರಿ ಕೂಡ ಎದ್ದಾಗ ಇವನು ಬೊಬ್ಬೆ ಹೊಡಿತಾ ಇರ್ತಾನೆ, ಕೂಗಾಡ್ತಿರ್ತಾನೆ, ನನ್ ಮನಸ್ಸಿನಿ ಜೊತೆ ಇವ್ನು ತಪ್ಕೊಂಡ್ ಮಲ್ಗಿದ, ನಾನ್ ಅಜ್ಜಿಗೆ ಹೇಳ್ತೀನಿ, ನಿಂಗವಜ್ಜಿಗೆ ಹೇಳ್ತೀನಿ, ನಾನ್ ಮಂದಾಕಿನಿಗೆ ಹೇಳ್ತೀನಿ ಅನ್ಬಿಟ್ಟು ಈ ಕಡೆ ಪ್ರಸಾದಿ
ಮನೆಗೆ ಹೋಗಿ ಹೇಳ್ತೀನಿ ಅನ್ಬಿಟ್ಟು ಹೇಳ್ತಿರ್ತಾರೆ. ಆಗ ಈ ಕಡೆ ಸತ್ಯಣ್ಣ ಬಂದ್ಬಿಟ್ಟು ನೋಡು ಪ್ರಸಾದಿ, ಇವಾಗ ನಾವು ರಾತ್ರಿ ಎಂಡ ಕುಡ್ದಿದ್ವಲ್ವಾ, ಇವಾಗ ಎಂಡ ಕುಡ್ದ್ಮೇಲೆ ನಾವೇನ್ ಮಾಡ್ತೀವಿ ಅನ್ನೋದನ್ನ ಪರಿಜ್ಞಾನ ನಮ್ಗೇನಾದ್ರೂ ಇರುತ್ತಾ? ಹಾಗೆ ಏನೋ ಗೊತ್ತಿಲ್ದಾನೆ ತಪ್ಕೊಂಡ್ ಮಲ್ಕೊಂಡ್ಬಿಟ್ಟಿದಾರಪ್ಪ. ಏನೋ ಮಾವನ್ ಮಗಳಲ್ವಾ ಹೋಗ್ಲಿ ಬಿಡು, ತಪ್ಕೊಂಡ್ ತಾನೇ ಮಲಗಿರೋದು, ಬೇರೇನು ಮಾಡಿಲ್ವಲ್ಲ ಅಂದಾಗ, ಇಲ್ಲ ಇಲ್ಲ ನಾನು ನಿಂಗವ್ವಜ್ಜಿಗೆ ಹೇಳ್ತೀನಿ ಅನ್ಬಿಟ್ಟು ಈ ಕಡೆ ಪ್ರಸಾದಿ ಕೂಡ ಹೇಳ್ತಿರ್ತಾರೆ. ಸರಿ ಆಯ್ತು, ನೀನು ಹೋಗಿ ಹೇಳು. ಹಾಗಾದ್ರೆ ನಾವೊಂದ್ ಕೆಲ್ಸ ಮಾಡ್ತೀವಿ. ನೀನು ನಮ್ಗೆಲ್ಲರಿಗೂ ಕೂಡ ಎಂಡ ತಂದ್ಕೊಟ್ಟೆ, ನಾವೆಲ್ಲ ಎಂಡ ಕುಡ್ದು ಟೈಟ್ ಆಗ್ಬಿಟ್ಟಿದ್ವಿ, ರಾತ್ರಿ ಎಲ್ಲ ಅಲ್ಲೇ ಬಿದ್ಕೊಂಡಿದ್ವಿ ಅಂತ ನಿಂಗವ್ವಜ್ಜಿಗೆ ನಾವ್ ಹಂಗೆ ಹೇಳ್ತೀವಿ. ನೀನೇ ತಂದ್ಕೊಟ್ಟಿದ್ದು ಅಂತಾನು ಹೇಳ್ತೀವಿ ಅಂದಾಗ, ಈ ಕಡೆ ಪ್ರಸಾದಿಗೆ ಎಂಡ ತಂದ್ಕೊಟ್ಟಿದ್ದು ಎಲ್ರಿಗೂ ಅಂದ್ರೆ ಈ ಕಡೆ ಪ್ರಸಾದಿಗೂ ಕೂಡ ಪೆಟ್ಟು ಬೀಳುತ್ತೆ ಅನ್ನೋದು ಗೊತ್ತಿದೆ. ಹಾಗಾಗಿ ಅಲ್ಲಿಗೆ ಪ್ರಸಾದಿ ಸೈಲೆಂಟ್ ಆಗ್ಬಿಡ್ತಾನೆ. ನಾನೇನ್ ಬೇಕು ಅಂತ ತಂದ್ಕೊಟ್ಟಿಲ್ಲ, ಹಾಗೆ ಹೀಗೆ ಅಂತ ಈ ಕಡೆ ಪ್ರಸಾದಿ ಮತ್ತೆ ಎಗ್ರು ಬಿಡ್ತಾನೆ. ಮತ್ತೆ ಸೀದಾ ಓಡೋಗ್ಬಿಡ್ತಾನೆ. ನಾನು ಅಜ್ಜಿ ಹತ್ರ ಹೇಳೇ ಬಿಡ್ತೀನಿ ಅಂತ ಈ ಕಡೆ ಅಜಿತ್ಗೆ ಮತ್ತೆ ಟೆನ್ಷನ್. ಅಪ್ಪ ಏನಪ್ಪ ಇದು, ಇವ್ನ್ ಏನ್ ಮಾಡ್ತಾರೆ ಕನ್ವಿನ್ಸ್ ಆಗ್ತಿಲ್ವಲ್ಲ, ಬನ್ನಿ ಬನ್ನಿ ಅನ್ಬಿಟ್ಟು ಎಲ್ರು ಕೂಡ ಈ ಕಡೆ ಪ್ರಸಾದಿ ಹಿಂದೆನೆ ತಡೆಯೋದಿಕ್ಕೆ ಅಂತ ಓಡೋಗ್ತಿರ್ತಾರೆ. ಆದ್ರೂ ಕೂಡ ಈ ಕಡೆ ಪ್ರಸಾದಿ ಓಡೋಗ್ಬಿಟ್ಟು ನಿಂಗವ್ವಜ್ಜಿಗೆ ಹೇಳಕ್ ಹೋಗ್ತಾನೆ. ನಿಂಗವ್ವಜ್ಜಿ ಮಂದಾಕಿನಿ ಎಲ್ಲಿದ್ರ, ಬನ್ನಿ ಬನ್ನಿ, ಎಲ್ಲಾ ಹೋಯ್ತು, ನನ್ ಜೀವನ ಹಾಳಾಯ್ತು, ಅಯ್ಯೋ ಎಲ್ಲ ಎಗುಟ್ಟೋಯ್ತು ಅನ್ಕೊಂಡು ಬಾಯಿ ಬಡ್ಕೋತಿರ್ತಾನೆ. ಈ ಕಡೆ ನಿಂಗವ್ವಜ್ಜಿ ಇದ್ದಳು, ಏನೋ ಅದು, ಏನೋ ಬೊಗಳು, ಏನೋ ಅದು, ಏನೋ ಜೀವನ ಹಾಳಾಯ್ತು ಅಂತಿದ್ಯಾ ಏನೋ ಅಂತ ಹೇಳ್ಬಿಟ್ಟು ಕಿರಿಸ್ತಾ ಇರ್ತಾರೆ. ಅಲ್ಲಿ ಒಂದು ಚೇರ್ ಮೇಲೆ ಕುತ್ಕೊಂಡಿರ್ತಾರೆ ಈ ಕಡೆ ನಿಂಗವ್ವಜ್ಜಿ. ಆಗ ಈ ಕಡೆ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ತಪ್ಕೊಂಡು ಮಲ್ಕೊಂಡಿರುವಂತಹ ವಿಷಯನ, ಅಥವಾ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ರೊಮ್ಯಾಂಟಿಕ್ ಆಗಿ ಡಾನ್ಸ್ ಮಾಡ್ತಿರುವ ವಿಷಯನ ನನ್ ಮನಸ್ಸಿನ ಜೊತೆನೆ ಈ ಪಿಕಾಸು ತಪ್ಕೊಂಡ್ ಮಲಗಿದ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಇರೋ ಸತ್ಯ ಎಲ್ಲ ಕೂಡ ಒದರ್ದಾಗ ಈ ಕಡೆ ಏನೋ ಹೇಳ್ತಿದ್ಯಾ ಅಂದ್ಬಿಟ್ಟು ಈ ಕಡೆ ಕೋಪದಿಂದ ಈ ಕಡೆ ಕೇಳ್ತಿರ್ತಾರೆ ಈ ಕಡೆ ನಿಂಗವ್ವಜ್ಜಿ. ಮತ್ತೆ ಅಷ್ಟರಲ್ಲಿ ಎಲ್ರು ಕೂಡ ಮನೆಯವರೆಲ್ಲರೂ ಕೂಡ ಬರ್ತಾರೆ. ಅಷ್ಟರಲ್ಲಿ ಅಜಿತ್ ಮತ್ತೆ ಭೂಮಿ ಎಲ್ರು ಕೂಡ ಹಿಂದ್ಗಡೆನೆ ಓಡ್ಕೊಂಡ್ ಬರ್ತಾರೆ. ಆಗ ಈ ಕಡೆ ಏನಾಯ್ತು, ಏನೋ ಅಜಿತ, ಏನೋ ಮೊಮ್ಮಗನೆ, ಏನೇ ಮನಸ್ವಿನಿ, ಏನು ಇಬ್ರು ತಪ್ಕೊಂಡಿದ್ರಂತೆ, ಏನ್ರ ಮಾಡ್ತಿದ್ದೀರಾ ಹಾಗೆ ಹೀಗೆ ಅಂತ ಈ ಕಡೆ ನಿಂಗವ್ವಜ್ಜಿ ಅಜಿತನ್ಗೆ ಮತ್ತೆ ಸತ್ಯನಿಗೆ ಎಲ್ಲಾ ಕೂಡ ಬೈತಿರುವಾಗ ಈ ಕಡೆ ಸತ್ಯನ ಮತ್ತೆ ಅಜಿತ ಮುಂದಾಗ್ತಾರೆ ಅಜ್ಜಿಗೆ ಸತ್ಯ ಹೇಳೋದಕ್ಕೆ. ಆಗ ಈ ಕಡೆ ಪ್ರಸಾದಿ ಈ ತರ ಹೆಂಡ ತಂದ್ಕೊಟ್ಟಿದ್ದು ಎಲ್ರು ಕೂಡ ಕುಡ್ದಿರೋ ವಿಷಯ, ಪ್ರಸಾದಿನೇ ತಂದ್ಕೊಟ್ಟಿದ್ ನಮ್ಗೆ, ಕುಡೀರಿ ಕುಡೀರಿ ಅಂತ ಹೇಳ್ಬಿಟ್ಟು ಅವನು ಕುಡ್ದು ನಮ್ಗೆಲ್ಲರಿಗೂ ಕೂಡ ಒತ್ತಾಯ ಮಾಡಿ ಕುಡ್ಸಿರೋದು, ಕುಡೀರಿ ಕುಡೀರಿ ಅನ್ಬಿಟ್ಟು ಎಲ್ಲ ಕುಡ್ದ್ಬಿಟ್ಟು ನಮ್ಗೆ ಜ್ಞಾನನೇ ಇಲ್ಲ, ಅದಕ್ಕೆ ನಾವು ಹಂಗಾಡಿದ್ದು, ನಮ್ಗೆ ಏನ್ ಮಾಡ್ವಿ ಅಂತ ನಮ್ಗೆ ಜ್ಞಾನ ಇರ್ಲಿಲ್ಲ ಅಂದಾಗ ಈ ಕಡೆ ನಿಂಗವ್ವಜ್ಜಿ ಪ್ರಸಾದಿ ಕೆನ್ನೆಗೆ ಫೈಡ್ ಅಂತ 4 ಬಾರಿಸ್ತಾನೆ. ಅಯ್ಯೋ ಅನ್ಬಿಟ್ಟು ಅವನು ಮೂರ್ ಸುತ್ ಬಂದ್ಬಿಡ್ತಾನೆ. ನಿಂಗವ್ವಜ್ಜಿ ಅನ್ಬಿಟ್ಟು ಬಿದ್ದು ಬಿಡ್ತಾನೆ. ಹಂಗೆ ಕಪಾಳಕ್ ಹೊಡ್ದಿರೋ ಒಂದು ರಭಸಕ್ಕೆ ಈ ಕಡೆ ಶ್ರವಣ್ ಮತ್ತೆ ಸಂಗೀತ ಇದ್ದವಳು, ಇದೇ ಸಿಕ್ಕಿದ್ ಚಾನ್ಸ್, ಪ್ರಸಾದಿನ ಇದೆ ಮಣ್ ಮುಗ್ಸಕ್ಕೆ ಇದೇ ಒಳ್ಳೆ ಚಾನ್ಸ್ ಅಂತ ಹೇಳ್ಬಿಟ್ಟು, ಏನೋ ನನ್ ಮಗಂಗೆ ನೀನು ಹೆಂಡ ಕೊಡಿಸ್ತೀಯನೋ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈ ಕಡೆ ಸಂಗೀತ ಮತ್ತೆ ಅವಳು ಕೂಡ ಒಂದ್ 2 ಫೈಡ್ ಅಂತ ಬಿಡ್ತಾರೆ. ಈ ಕಡೆ ಶ್ರವಣ್ಗೂ ಕೂಡ ಕೋಪ ಇರುತ್ತೆ ಪ್ರಸಾದಿ ಮೇಲೆ. ಒಳ್ಳೆ ಚಾನ್ಸ್ ಅಂದ್ಬಿಟ್ಟು ಪ್ರಸಾದಿಗೆ ಮತ್ತೆ ಶ್ರವಣ್ ಕೂಡ ಬಂದು ಹೊಡಿತಾರೆ. ಈ ಕಡೆ ರಾಮ್ ಕೂಡ ಬಂದು ಪ್ರಸಾದಿ ಕೆನ್ನೆಗೆ ಹೊಡಿತಾರೆ. ಪಾಪ ಎಲ್ರು ಕೂಡ ಬಂದು ಠಪ್ 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 ಅಂತ ಹೊಡಿತಿರ್ತಾರೆ. ಈ ಕಡೆ ಭೂಮಿಗೆ ಏನ್ ಸಿಟ್ಟು ಕಮ್ಮಿ ಇತ್ತಾ, ಮಯೂರಿ, ಸತ್ಯಣ್ಣ, ಅಜಿತ ಎಲ್ರು ಕೂಡ ಪಾಪ ಪ್ರಸಾದಿಗೆ ಕೆನ್ನೆಗೆ ಹೊಡಿತಾನೆ ಇರ್ತಾನೆ. ತಿರುಗಿ ಬೀಳ್ತಾನೆ ಇರ್ತಾನೆ, ಹೇಳ್ತಾನೆ, ಮತ್ತೆ ಹೊಡ್ತ ತಿಂತಾನೆ, ಬೀಳ್ತಾನೆ. ಒಟ್ನಲ್ಲಿ ಪ್ರಸಾದಿಗೆ ಇದ್ ಬೇಡ ಆಗಿತ್ತು, ಸೈಲೆಂಟ್ ಆಗಿದ್ರು ಆಗ್ತಿತ್ತು. ಒಟ್ಟಾರೆಯಾಗಿ ಈಗ ಪ್ರಸಾದಿನೇ ಸಿಕ್ಕಾಕೊಂಡ್ಬಿಟ್ಟ ಅಂತ ಅನ್ಸುತ್ತೆ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೋಗ್ಬೇಕು ಅನ್ಸುತ್ತೆ. ಇವಾಗ ಅಜ್ಜಿ ಯಾಕೆ ಹೊಡಿತಿದ್ದೀರಾ ಅಂತ ಹೇಳ್ಬಿಟ್ಟು, ಎಲ್ರು ಯಾಕೆ ಹೊಡಿತಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ದಾಗ ಈ ಕಡೆ ನಿಂಗವ್ವಜ್ಜಿ, ಅಲ್ಲ ಕಣೋ, ನಿಂಗೆ ಎಂಡ ಯಾವ್ದು ನೀರ್ ಯಾವ್ದು ಅನ್ನೋದೇ ಗೊತ್ತಿಲ್ಲ, ಅಷ್ಟು ದಡ್ಡನೇನೋ, ನಿನ್ನಂತ ದಡ್ಡನಿಗೆ ನನ್ನ ಬಂಗಾರದಂತ ಮನಸ್ಸಿನಿಂದ ಕೊಟ್ಟು ಮದ್ವೆ ಮಾಡ್ಬೇಕೇನೋ, ಆಗಲ್ಲ ಆಗಲ್ಲ ಹಾಗೆ ಹೀಗೆ ಅನ್ಬಿಟ್ಟು ಈ ಕಡೆ ನಿಂಗವ್ವಜ್ಜಿ ಕೂಡ ಬೈತಿರ್ತಾರೆ ಪ್ರಸಾದಿಗೆ. ಮನೆಯವರೆಲ್ಲರೂ ಕೂಡ ಹೌದು ಹೌದು, ಇಷ್ಟು ದಡ್ಡಗೆ ನನ್ ಮಗಳನ್ನ ಕೊಡ್ಬೇಕಂದ್ಬಿಟ್ಟು ಈ ಕಡೆ ಶ್ರವಣ್ ಕೂಡ ಬಂದ್ಬಿಡ್ತಾರೆ. ಸಂಗೀತ, ರಾಮು ಎಲ್ರು ಕೂಡ ಪ್ರಸಾದಿ ಮೈ ಮೇಲೆ ಬಂದ್ಬಿಡ್ತಾರೆ ಜಗಳಕ್ಕೆ. ಈ ಕಡೆ ಅದನ್ನೆಲ್ಲ ನೋಡ್ಬಿಟ್ಟು ಅಜಿತ್ ಭೂಮಿ ಸಿಕ್ಕಾಪಟ್ಟೆ ಮನ್ಸಲ್ಲೇ ಖುಷಿ ಪಡ್ತಿರ್ತಾರೆ, ನಗ್ತಿರ್ತಾರೆ, ಎಂಜಾಯ್ ಮಾಡ್ತಿರ್ತಾರೆ. ಈ ಕಡೆ ಅಜಿತ್ ಮತ್ತೆ ರೂಮಲ್ಲಿ ಇರ್ತಾನೆ. ಇನ್ನೊಂದ್ ಕಡೆ ಭೂಮಿ ಅಜಿತ್ಗೆ ಹಾಲ್ ಕೊಡಕ್ಕೆ ಅಂತ ಹೋಗಿರ್ತಾಳೆ. ಆಗ ಅಜಿತ್ ಕೂಡ ವೇಟ್ ಮಾಡ್ತಿರ್ತಾನೆ ಭೂಮಿಗೋಸ್ಕರ. ಅಲ್ಲ ಸಾಹೇಬ್ರೆ, ಏನ್ ಗೊತ್ತಾ ಸಾಹೇಬ್ರೆ, ಪ್ರಸಾದಿ ಎಲ್ಲಿ ನಾವಿಬ್ರು ಗಂಡ ಹೆಂಡತಿ ಅನ್ನೋ ಸತ್ಯ ಹೇಳ್ಬಿಡ್ತಾರೋ, ನಾವಿಬ್ರು ಇದ್ದಿದ್ದು ರೀತಿ ನೋಡ್ಬಿಟ್ಟು ಎಲ್ಲಿ ನಿಂಗವ್ವಜ್ಜಿಗೆಲ್ಲ ಹೇಳ್ಬಿಟ್ಟು ಏನಾಗುತ್ತೋ ಏನೋ ಅಂತ ಭಯ ಬಿದ್ಬಿಟ್ಟಿದೆ ಸಾಹೇಬ್ರೆ, ಸದ್ಯ ಏನೂ ಆಗ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಹೇಳ್ತಿರ್ತಾಳೆ. ಈ ಕಡೆ ಭೂಮಿ ಸೊ ಇಷ್ಟೆಲ್ಲ ಆಗತ್ತೆ. ಆಗ ಇದೇ ಒಳ್ಳೆ ಸಮಯ ಅಂತ ಹೇಳ್ಬಿಟ್ಟು ಅಜಿತ್ ತನ್ನ ಪ್ರೀತಿ ವಿಚಾರವನ್ನ ಭೂಮಿಗೆ ಹೇಳೋಕೆ ಮುಂದಾಗ್ತಾನೆ. ಭೂಮಿ, ನಿನ್ನ ಹತ್ರ ಏನೋ ಒಂದು ವಿಷಯ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾನೆ. ಹೇಳಿ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೂಡ ಕಾತುರದಿಂದ ಕಾಯ್ತಾ ಇರ್ತಾಳೆ. ಸಾಹೇಬ್ರು ಬಾಯಲ್ಲಿ ಐ ಲವ್ ಯು ಭೂಮಿ ಅಂತ ಬರೋದನ್ನೇ ಕಾಯ್ತಾ ಇರ್ತಾಳೆ. ಈ ಕಡೆ ಅದನ್ನೇ ಹೇಳಕ್ಕೆ ಅಂತ ಇನ್ನೇನು ಅಜಿತ್ ಹೊರಡ್ತಾನೆ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನೋಡೋಣ ನಾಳಿನ ಸಂಚಿಕೆನಲ್ಲಿ ಏನಾಗುತ್ತೆ ಅಂತ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಚೆಕ್. ಬೈ ಫ್ರೆಂಡ್ಸ್.